ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಮ್ಮನ್ನ ಆಪರೇಷನ್ ಮಾಡಿದ್ರೆ ನಿಮ್ಮನ್ನ ಕಟ್ ಮಾಡ್ತೀವಿ ಅಂತ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನೀವು 5 ಲಕ್ಷ ಜನ ಸೇರಿಸಿದ್ರೆ ನಾವು ದಾವಣಗೆರೆಯಲ್ಲಿ ಸುಮಾರು 25 ಲಕ್ಷ ಜನರನ್ನ ಸೇರಿಸಿ ಸಮಾವೇಶವನ್ನ ಮಾಡ್ತೇವೆ. ಈ ಸಮಾವೇಶಕ್ಕೆ ಮೋದಿಯವರನ್ನ ಕರೀತೇವೆ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಇವತ್ತು ವಿಜಯೇಂದ್ರ ಬಣದ ನಾಯಕರು ಬೆಳ್ಳಂಬೆಳಿಗ್ಗೆನೆ ಯಡಿಯೂರಪ್ಪ ಮನೆಗೆ ಆಗಮಿಸಿದ್ರು. ಬಿಎಸ್ವೈ ಜೊತೆಗಿನ ಉಪಹಾರದ ಸಭೆಯಲ್ಲಿ ವಿಜಯೇಂದ್ರ ಕೂಡ ಭಾಗಿಯಾಗಿದ್ರು. ನಾವು ಬಿಎಸ್ವೈ ಕುಟುಂಬದ ಬಗ್ಗೆ ಏನು ಮಾತನಾಡಿಲ್ಲ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ವಕ್ಫ್ ಬಗ್ಗೆ ಮಾತನಾಡುವುದು ತಪ್ಪ. ನಾನು ಕರ್ನಾಟಕದಲ್ಲಿ ನಂಬರ್ 1 ಆಗ್ತೀನಿ, ಬರೆದಿಟ್ಕೊಳ್ಳಿ. ನಾನು ರಾಜ್ಯದಲ್ಲಿ ನಂಬರ್ 1 ಆಗುವೆ ಎಂದಿದ್ದಾರೆ. ರೇಣುಕಾಚಾರ್ಯ ಯತ್ನಾಳ್ ನಡುವಿನ ಮಾತಿನ ಕಿಚ್ಚು ಮುಂದುವರೆದಿದೆ. ನಾವು ಹಳ್ಳಿ ಹೈದರು ನಾಟಿ ಎಂದ ರೇಣುಕಾಚಾರ್ಯಗೆ ಯತ್ನಾಳ್ ಕಿಚಾಯಿಸಿದ್ದಾರೆ. ದೇಶದಲ್ಲಿ ಇದ್ದವರು ಜವಾರಿನೇ, ಹೊರಗಿನಿಂದ ಎಲ್ಲಿ ಬಂದಿವೆ, ಹೈಬ್ರಿಡ್ ತಳಿ ಎಲ್ಲಿದ್ದಾವೆ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ವಕ್ಫ್ ಹೋರಾಟಕ್ಕೆ ದೆಹಲಿಯಿಂದ ತಡೆ ಹಿಡಿದಿಲ್ಲ. ಇದರ ಅರ್ಥ ಅವರ ಆಶೀರ್ವಾದ ಇದೆ ಅಂತ ತಗೋತೀವಿ ಎಂದು ಯತ್ನಾಳ್ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಮಾಜಿ ಸಚಿವ ಬಿಸಿ ಪಾಟೀಲ್, ಹೈಕಮಾಂಡ್ ಅವರ ಪರವಾಗಿಲ್ಲ, ಹೈಕಮಾಂಡ್ ಹೆಸರು ಹೇಳಿಕೊಂಡು ಹೀಗೆ ಮಾಡ್ತಿದ್ದಾರೆ ಅಂತಂದ್ರು. ಯತ್ನಾಳ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತೆ ಗುಡುಗಿದ್ದಾರೆ. ನನ್ನ ಬಗ್ಗೆ, ಬಿಎಸ್ವೈ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಯತ್ನಾಳ್ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹಾರಿಸ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಬಳಿ ವಿಜಯೇಂದ್ರ 20 ಪತ್ರಕ್ಕೆ ಸಹಿ ಹಾಕಿಸಿದ್ದಾರೆ. ವಿಡಿಯೋ ಇದೆ ಎಂದಿದ್ದ ಯತ್ನಾಳ್ಗೆ ಬಿವೈ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಮುಹೂರ್ತಕ್ಕೆ ಕಾಯ್ಬೇಡಿ, ತಕ್ಷಣವೇ ಬಿಡುಗಡೆ ಮಾಡಿ ಎಂದಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಮಾಡಿ ಎಂಬ ರೇಣುಕಾಚಾರ್ಯ ಹೇಳಿಕೆಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಅಪ್ರಸ್ತುತ ಜನರಿಂದ ತಿರಸ್ಕಾರ ಆಗಿ ಮೂಲೆ ಗುಂಪಾಗಿರುವ ವ್ಯಕ್ತಿಗಳ ಮಾತಿಗೆ ಉತ್ತರಿಸುವ ಅಗತ್ಯ ಇಲ್ಲ. ಒಟ್ಟಾರೆ ವಕ್ಫ್ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನ ಸೋತವರು ಅಂತ ಪೇಪರ್ ಸಿಂಹ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮದೇ ಆದ ವರ್ಚಸ್ಸಿದೆ. ನಾನು ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಬಿಜೆಪಿ ಬಾವುಟವನ್ನ ಎಷ್ಟು ಬೂತ್ನಲ್ಲಿ ಕಟ್ಟಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಅಲ್ಲ, ಡಿಸಿಎಂ, ಆದರೆ ಪಕ್ಷದ ಅಧ್ಯಕ್ಷ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಎಲ್ಲದಕ್ಕೂ ಈಗಾಗಲೇ ಚೀಫ್ ಮಿನಿಸ್ಟರ್ ಉತ್ತರಿಸಿದ್ದಾರೆ. ಯಾವ ಸ್ಥಾನವೂ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಖಂಡಿಸಿ ಮೈಸೂರಿನಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಬೀದಿಗಿಳಿದಿದೆ. ರಾಜ್ಯ ಸರ್ಕಾರ ಒಕ್ಕಲಿಗ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಶ್ರೀಗಳ ಮೇಲೆ ದಾಖಲಾಗಿರುವ ಪ್ರಕರಣವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ, ಕಾನೂನಿನ ದೃಷ್ಟಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸ್ವಾಮೀಜಿಗಳಿಗೆ ಮನವಿ ಮಾಡ್ತೇನೆ, ಸಂವಿಧಾನ ಯಾರ ಹಕ್ಕಿನ ಬಗ್ಗೆ ಯಾರು ಮಾತನಾಡುವುದು ಬೇಡ, ಕಾನೂನಿಗೆ ಯಾರು ದೊಡ್ಡವರಿಲ್ಲ ಅಂತಂದ್ರು. ಚಂದ್ರಶೇಖರ ಸ್ವಾಮೀಜಿ ಏನು ಮಾತನಾಡಿಲ್ಲ, ಆದರೂ ಕೇಸ್ ಹಾಕಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ಇದೇ ಡಿಕೆಶಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಾರೆ. ನೀವೇನಕ್ಕೆ ಜೈಲಿಗೆ ಹೋಗಿದ್ದೀರಿ, ಮೇಕೆದಾಟು ವಿಚಾರವಾಗಿ ಹೋಗಿದ್ರಾ ಅಂತ ಕಿಚಾಯಿಸಿದ್ದಾರೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಸಿದ್ದರಾಮೋತ್ಸವ 2.0 ಸಮಾವೇಶದ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರು ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಹೇಳಲು ಸಮಾವೇಶ ಮಾಡುತ್ತಿದ್ದೇವೆ. ಸಮಾವೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವರಿಗೂ ಆಹ್ವಾನ ಕೊಡಲಾಗಿದೆ ಎಂದಿದ್ದಾರೆ. ಹಾಸನ ಸಮಾವೇಶದ ರೂಪುರೇಷೆ ಸಂಪೂರ್ಣ ಬದಲಾಗಿದೆ. ಪಕ್ಷದ ವೇದಿಕೆಯನ್ನ ಡಿಕೆ ಟೇಕ್ ಓವರ್ ಮಾಡಿದ್ದಾರೆ. ಸಿಎಂ ಪರ ಸ್ವಾಭಿಮಾನಿ ಸಜ್ಜಾಗಿದ್ದ ವೇದಿಕೆ ಪಕ್ಷ ಸಂಘಟನೆ ಸಮಾವೇಶ ಅಂತ ಬದಲಾಗಿದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿಎಂ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿರುವ ಡಿಕೆ ಸಮಾವೇಶದ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಡಿಸಿಎಂ ಸಭೆಗೆ ಸಮಾವೇಶದ ಮುಖ್ಯ ಆಯೋಜಕರಾದ ಮಹದೇವಪ್ಪ, ಕೆಎನ್ ರಾಜಣ್ಣ, ಕೆ ವೆಂಕಟೇಶ್, ಕೆಜೆ ಜಾರ್ಜ್ ಗೈರಾಗಿದ್ರು. ಹಾಸನದ ಸ್ವಾಭಿಮಾನಿ ಸಮಾವೇಶವನ್ನ ಸಚಿವರು ಆಯೋಜಿಸಿದ್ರು. ಆದರೆ ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆಯಾಗ್ತಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ, ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು, ಒಂದೇ ಪಕ್ಷ ಒಂದೇ ಚಿಹ್ನೆ ಇರೋದು ಯಾವುದೇ ಗೊಂದಲ ಇಲ್ಲ, ಪಕ್ಷದ ಅಡಿಯಲ್ಲಿ ಸಮಾವೇಶ ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಸನ ಸಮಾವೇಶ ಕುರಿತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಕರೆದ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸಮಾವೇಶದ ಕುರಿತು ಪಕ್ಷದ ಅಧ್ಯಕ್ಷರು ಚರ್ಚೆ ಮಾಡ್ತಾರೆ. ಸಮಾವೇಶ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂದರು. ನಾಳೆ ತುಮಕೂರಿನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದು, ಧಿಕ್ಕಾರ ಕೂಗಿ ಸಮಾರಂಭಕ್ಕೆ ತಡೆಯೊಡ್ಡೋದಕ್ಕೆ ಬಿಜೆಪಿ ತಂತ್ರ ಹೂಡಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿರುವ ಆಡಿಯೋವನ್ನ ಮಾಜಿ ಶಾಸಕ ಗೌರಿಶಂಕರ್ ರಿಲೀಸ್ ಮಾಡಿದ್ದಾರೆ.
ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಎಂದು ಸುರೇಶ್ ಗೌಡ ಮಾತನಾಡಿರುವ ಆಡಿಯೋವನ್ನ ಮಾಜಿ ಶಾಸಕ ಗೌರಿಶಂಕರ್ ರಿಲೀಸ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಬಸ್ ಕಳಿಸ್ತೇನೆ, ಎಲ್ಲರೂ ಹೋರಾಡಬೇಕು. ಸಿಎಂ ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಪ್ಪು ಬಾವುಟ ತೋರಿಸಬೇಕು. ಧಿಕ್ಕಾರ ಕೂಗಿದವರಿಗೆ 1 ಲಕ್ಷ ಬಹುಮಾನ ಘೋಷಿಸಿರುವ ಆಡಿಯೋ ಇದಾಗಿದೆ. ಶಾಸಕ ಸುರೇಶ್ ಗೌಡ ಆಡಿಯೋ ಬಿಡುಗಡೆ ಮಾಡಿರುವ ಗೌರಿಶಂಕರ್, ಸಿಎಂ ಬಂದಾಗ ಪ್ರಚೋದನೆ ಮಾಡಿ ಎತ್ತಿಕಟ್ಟುವ ಯತ್ನ ಮಾಡ್ತಾ ಇದ್ದೀರಾ. ಆರ್ಎಸ್ಎಸ್ ಇದೇನ ಹೇಳ್ಕೊಟ್ಟಿರೋದು. ಎಫ್ಐಆರ್ ಆಗಿ ತನಿಖೆ ಆಗಲಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ತುಮಕೂರು ಎಸ್ಪಿಗೆ ದೂರು ನೀಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಘಟಕ ಮುಂದಾಗಿದೆ. ಬಿಜೆಪಿಯಲ್ಲಿರೋದು ಇಲ್ಲಿಯೇ ಹುಲಿಗಳು ಅಂತ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಮಾನವೀಯತೆ ಇರುವ ಮನುಷ್ಯರು ನಮ್ಮ ಪಕ್ಷದಲ್ಲಿದ್ದಾರೆ. ಬಿಜೆಪಿ ಮನೆಯೊಂದು 3 ಬಾಗಿಲಾಗಿದೆ. ಒಂದೆಡೆ ಯಡಿಯೂರಪ್ಪ ಅಂಡ್ ಸನ್ಸ್, ಮತ್ತೊಂದೆಡೆ ಯತ್ನಾಳ್, ಮಗದೊಂದೆಡೆ ಜೋಶಿ ಟೀಮ್ ಅಂತ ಗುಡುಗಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಶಾಸಕ ಕೆವೈ ನಂಜೇಗೌಡ ಸುಳಿವು ನೀಡಿದ್ದಾರೆ. ಹಾಲಿನ ದರ ಏರಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ತೆಗೆದುಕೊಳ್ತಾರೆ. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ 5 ರೂಪಾಯಿ ಏರಿಸಿ ರೈತರಿಗೆ ನೀಡಬೇಕು ಎಂಬ ಒತ್ತಾಯ ಇದೆ. ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ಮನಕಲಕುವ ಘಟನೆ ನಡೆದಿದೆ. ಸರ್ಕಾರಿ ನೌಕರಿಯಲ್ಲಿದ್ದರೂ ಪಾಪಿ ಮಗ ಬಸವಂತ ಗೌಡರ್ ತನ್ನ ತಾಯಿಯನ್ನ ತಬ್ಬಲಿ ಮಾಡಿದ್ದಾನೆ. ತಾಯಿ ಚೆನ್ನಮ್ಮರ ಬಳಿ ಇದ್ದ 120 ಗ್ರಾಂ ಚಿನ್ನ ಮತ್ತು ಆಸ್ತಿಯನ್ನ ಕಸಿದುಕೊಂಡು ತಾಯಿಯನ್ನ ಒಬ್ಬಂಟಿಯಾಗಿಸಿದ್ದಾನೆ. ಸದ್ಯ ತಾಯಿ ವೃದ್ಧಾಶ್ರಮದ ಪಾಲಾಗಿದ್ದಾರೆ. ತುಮಕೂರಿನ ತುರುವೇಕೆರೆ ತಾಲೂಕಿನ ಕಾಳಪ್ಪನಪಾಳ್ಯ ಗೇಟ್ ಬಳಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಖದೀಮನನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡಿಗೆರೆ ಗ್ರಾಮದ ನರೇಶ್ ಎಂಬಾತನನ್ನ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. 255 ಗ್ರಾಂ ಹಸಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ಬೆಮೆಲ್ ಗುತ್ತಿಗೆ ಕಾರ್ಮಿಕರ ಅನಿರ್ದಿಷ್ಟಾವಧಿ ಧರಣಿ 28 ದಿನಗಳ ಬಳಿಕ ಅಂತ್ಯವಾಗಿದೆ. ಉದ್ಯೋಗ ಕಾಯಂ, ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಧರಣಿ ನಡೆಸಿತ್ತು. ಬೆಮೆಲ್ ಬೇಡಿಕೆಗೆ ಒಪ್ಪಿದ ಹಿನ್ನೆಲೆ ಧರಣಿ ಅಂತ್ಯವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭೂಕಂಪನದ ಅನುಭವ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ, ಶಿರಸಿ ತಾಲೂಕಿನ ರಾಗೆಹೊಸಳ್ಳಿ, ಕಸಗೆ, ಬಂಡಳದಲ್ಲಿ ಭೂಮಿ ಕಂಪಿಸಿದೆ. 2 ತಾಲೂಕುಗಳ ಹಲವೆಡೆ 3 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ಇಸ್ಕಾನ್ ಸದಸ್ಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಶ್ರೀಗಂಧದ ಮರಗಳನ್ನು ಖದೀಮರು ಕದ್ದೊಯ್ದಿದ್ದಾರೆ. ಕೋಲಾರ ಜಿಲ್ಲೆ ಮಲ್ಲಸಂದ್ರದಲ್ಲಿ ಘಟನೆ ನಡೆದಿದೆ. ಬಚ್ಚಣ್ಣ ಎಂಬುವರಿಗೆ ಸೇರಿದ 16 ವರ್ಷದ 30ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳ್ಳತನ ನಡೆದಿದೆ. ವೈಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಫೇಸ್ಬುಕ್ನಲ್ಲಿ ಕೊಡಗಿನ ಮಹಿಳೆಯ ಬಗ್ಗೆ ಅವಹೇಳನವಾಗಿ ಮಾಡಿದ್ದ ಆರೋಪಿಯನ್ನ ಮಡಿಕೇರಿ ಸೆನ್ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ 22 ವರ್ಷದ ಗಂಗಾಧರ ಜಮಾದಾರನಿಕಿನಿ ಎಂಬಾತನನ್ನ ಬಂಧಿಸಲಾಗಿದೆ. ಬೆಳಗಾಂನ ಜಿಎಂಜಿ ಖಾತೆಯಲ್ಲಿ ಗಂಗಾಧರ ಮಹಿಳೆಯ ಅವಹೇಳನ ನಡೆಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಜಿಟಿಗೆ ತುಳು ಸಿನಿಮಾದ ನಿರ್ಮಾಪಕರ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡದ ಬಂಟ್ವಾಳ ಮೂಲದ ಉದ್ಯಮಿ ನೀಡಿದ್ದ ದೂರಿನ ಅನ್ವಯ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಪಕ ಅರುಣ್ ರಾಯ್ ಮೇಲೆ ದೂರು ದಾಖಲಾಗಿದೆ. ಚಂಡಮಾರುತದ ಪರಿಣಾಮದಿಂದ ಚೆನ್ನೈ ಪುದುಚೇರಿ ಬಳಿಯ ಕಡಲು ಪ್ರಕ್ಷುಬ್ಧಗೊಂಡಿದೆ. ಕಡಲಲ್ಲಿ ಅಲೆಗಳು ಭೋರ್ಗರಿತಾ ಇದ್ದು ಮೀನುಗಾರಿಕೆ ಬೋಟ್ಗಳು ದಿಕ್ಕಾಪಾಲಾಗಿವೆ. ಚಂಡಮಾರುತ ಅಪ್ಪಳಿಸಿದ ಮೇಲಂತೂ ವರುಣಾರ್ಭಟ ಇಮ್ಮಡಿಯಾಗಿದೆ. ಫೆಂಗಲ್ ಚಂಡಮಾರುತವು ವಿಮಾನ ಹಾರಾಟದ ಮೇಲೂ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಚೆನ್ನೈ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕಾರುಗಳು ಮುಳುಗುವ ಭೀತಿ ಹಿನ್ನೆಲೆಯಲ್ಲಿ ವೆಲಾಚುರಿ ಮೇಲ್ಸೇತುವೆ ಮೇಲೆ ಪಾರ್ಕಿಂಗ್ ಮಾಡಲಾಗಿದೆ. ಫೆಂಗಲ್ ಚಂಡಮಾರುತದಿಂದ ಪುದುಚೇರಿ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ನಿರಂತರವಾಗಿ ಸುರಿತಾ ಇರುವ ಮಳೆ ಮತ್ತು ಭೂಕುಸಿತದಿಂದಾಗಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಭಾರತೀಯ ಸೇನೆಯು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿದೆ. ಬೋಟ್ ಮೂಲಕ ಸಂಕಷ್ಟಕ್ಕೆ ಸಿಲುಕಿದವರನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗುತ್ತಿದೆ. ಫೆಂಗಲ್ ಚಂಡಮಾರುತದ ಆರ್ಭಟಕ್ಕೆ ನಲುಗಿರುವ ಚೆನ್ನೈನಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಇಂಡಿಗೋ ವಿಮಾನ ಲ್ಯಾಂಡಿಂಗ್ ವೇಳೆ ಅಲುಗಾಡಿದ್ದು ಇನ್ನೇನು ನಿಯಂತ್ರಣ ಕಳೆದುಕೊಳ್ಳುವ ಹಂತದಲ್ಲಿ ಸಮಯ ಪ್ರಜ್ಞೆ ತೋರಿದ ಪೈಲಟ್ ಮತ್ತೆ ಟೇಕ್ ಆಫ್ ಮಾಡಿದ್ದಾರೆ. ಎದೆ ಝಲ್ಲನಿಸುವ ದೃಶ್ಯ ವೈರಲ್ ಆಗಿದೆ. ಫೆಂಗಲ್ ಆರ್ಭಟಕ್ಕೆ ಪುದುಚೇರಿಯಲ್ಲಿ ಭಾರಿ ಮಳೆಯಾಗುತ್ತಿದೆ. ಪುದುಚೇರಿಯ ಹಲವೆಡೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿವೆ. ಬಸ್ ನಿಲ್ದಾಣ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತವಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಂಸದೆ ಪ್ರಿಯಾಂಕಾ ಗಾಂಧಿ ನಿನ್ನೆಯಿಂದ ತಾವು ಪ್ರತಿನಿಧಿಸುವ ಕೇರಳದ ವಯನಾಡಿನಲ್ಲಿದ್ದಾರೆ. ನಿನ್ನೆಯೂ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಜೊತೆ ಭಾಗಿಯಾಗಿದ್ದ ಪ್ರಿಯಾಂಕಾ ಇವತ್ತು ಮನಂತವಾಡಿಯಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಈ ವೇಳೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು.
ವಯನಾಡಿನ ಮನಂತವಾಡಿಯಲ್ಲಿ ಆಯೋಜಿಸಲಾಗಿದ್ದ ಕೃತಜ್ಞತಾ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಪ್ರಿಯಾಂಕಾ, ನನ್ನನ್ನು ಸಂಸದೆಯನ್ನಾಗಿ ಆಯ್ಕೆ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಹೃದಯದಲ್ಲಿ ಜಾಗವಿದೆ ಎಂದರು. ಗೆಲುವಿಗಾಗಿ ದುಡಿದ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ರು. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಅಣಿಯಾಗ್ತಾ ಇದೆ. ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಕೇಜ್ರಿವಾಲ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಭಾಗಿಯಾಗಿದ್ರು. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.